ನಮಸ್ತೆ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ಕರಾವಳಿ ಕಿಚನ್ ಇದು ಕರಾವಳಿಯ ವಿವಿಧ ಖಾದ್ಯಗಳ ಸವಿರುಚಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ಕನ್ನಡಕ. ಇವತ್ತು ನಾವೊಂದು PVS ಹತ್ತಿರ ಶಾರದಾ ವಿದ್ಯಾಲಯ ಏನು PU ಕಾಲೇಜ್ ಇದೆ ಅಲ್ಲಿ ಹತ್ತಿರದ ಮನೆಗೆ ಬಂದಿದ್ದೇವೆ. ಯೋಗ ಗುರುಗಳ ಮನೆಗೆ ಬಂದಿದ್ದೇವೆ. ಶಕೀಲಾ ಮ್ಯಾಮ್ ಅನ್ನೋರಂಥ ಶಕೀಲಾ ಹೆಗ್ಡೆ ಇವರ ಮನೆಗೆ ಬಂದಿದ್ದೇವೆ. ಇವರು ನಮಗೋಸ್ಕರ ಇವತ್ತು ವಿಶೇಷ ಖಾದ್ಯವನ್ನ ಮಾಡ್ತಾ ಇದ್ದಾರೆ. ಸೊ ಅವರನ್ನ ಮೊದಲದಾಗಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡುವ ಅಂಡ್ ಅವ್ರು ನಮಗೋಸ್ಕರ ಯಾವ ವಿಶೇಷ ಖಾದ್ಯಗಳನ್ನ ಮಾಡ್ತಾರೆ ಅಂತ ಹೇಳಿ ಅವರದನ್ನ ತಿಳ್ಕೊಳ್ಳುವ. ಮೊದಲಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ನೀವು ಯೋಗ ಗುರುಗಳು, ಸೊ ಹಾಗಾಗಿ ಆರೋಗ್ಯದ ಬಗ್ಗೆ ತುಂಬಾ ಕಾನ್ಶಿಯಸ್ ಜಾಸ್ತಿ ಅಂತ ಕಾಣಿಸ್ತದೆ. ಸೊ ಹಾಗಾಗಿ ಇವತ್ತು ನಮಗೋಸ್ಕರ ಯಾವ ರೆಸಿಪಿಯನ್ನ ಮಾಡ್ತಾ ಇದ್ದೀರಾ? ನೀವು ಗೆಸ್ಟ್ ಅಲ್ಲ, ಅದಕ್ಕೆ ಗೀ ರೈಸ್ ಮಾಡ್ತಿದ್ದೇನೆ ಮತ್ತೆ ಚಿಕನ್ ಮಾಡ್ತಿದ್ದೇನೆ. ಓಕೆ, ಈಗ ಎರಡೆರಡು ರೆಸಿಪಿಯನ್ನು ನಮಗೋಸ್ಕರ ಮಾಡ್ತಾ ಇದ್ದೀರಾ. ಸೊ ನಾವು ತಡ ಮಾಡೋದು ಬೇಡ, ಆಗ ಆದಷ್ಟು ಬೇಗ ಶುರು ಮಾಡೋಲ್ಲ. ಓಕೆ ವೀಕ್ಷಕರೇ, ನಾವು ತಡ ಮಾಡದೆ ಕರಾವಳಿ ಕಿಚನ್ ಅಲ್ಲಿ ಈ ಒಂದು ಎಪಿಸೋಡ್ ಅಲ್ಲಿ ಗೀ ರೈಸ್ ಅನ್ನ ಮಾಡ್ಲಿಕ್ಕಿದ್ದೇವೆ. ಸೊ ಗೀ ರೈಸ್ ಅನ್ನ ಹೇಗೆ ಮಾಡ್ಕೊಂಡು ಬರೋದು ಅಂತ ಹೇಳಿ ನೋಡ್ಕೊಂಡು ಬರೋಣ. ಗೀ ರೈಸ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ತುಪ್ಪ 4 ರಿಂದ 5 ಚಮಚ, ಈರುಳ್ಳಿ 2, ಬಾಸ್ಮತಿ ಅಕ್ಕಿ 2 ಕಪ್, ಬೇವು ಸೊಪ್ಪು ಸ್ವಲ್ಪ, ಬೆಳ್ಳುಳ್ಳಿ 4 ಎಸಳು, ಜೀರಿಗೆ 1 ಚಮಚ, ಸಾಸಿವೆ ಅರ್ಧ ಚಮಚ, ಲವಂಗ 8, ಚಕ್ಕೆ 1 ತುಂಡು, ಏಲಕ್ಕಿ 2, ಅರಿಶಿನ 1/4 ಚಮಚ, ಸಾಂಬಾರು ಹುಡಿ 1/4 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು. ಇದೀಗ ಶುರು ಮಾಡುವಲ್ಲ, ಇದಕ್ಕೆ ಮೊದಲದಾಗಿ ಗೀ ಬೇಕು, ಗೀ ಹಾಕ್ಲಿಕ್ಕೆ. ಗೀ ಹಾಕ್ಲಿಕ್ಕೆ ಇಲ್ಲಿ ಗೀಯನ್ನ ಎಷ್ಟು ಸ್ಪೂನ್ ಹಾಕ್ತಾ ಇದ್ದೀರಾ ಮ್ಯಾಮ್? ಈಗ ನಾನು ಒಂದು 4-5 ಸ್ಪೂನ್ ಆದ್ರೂ ಬೇಕು. 4 ರಿಂದ 5 ಸ್ಪೂನ್ ಹಾಕ್ತಾ ಇದ್ದೀರಾ. ಅದು ನೀರುಳ್ಳಿ ಫ್ರೈ ಆಗುವಷ್ಟು. ಸೊ ಗೀ ರೈಸ್ ಆದ್ರಿಂದ ನಮಗೆ ಮೇನ್ ಗೀ ರೈಸೇ ಬೇಕು. ಮತ್ತೆ ನೋಡ್ಕೊಂಡು ಹಾಕಬೇಕು. 5 ಹಾಕಿ. ಫಸ್ಟಿಗೆ ಜೀರಿಗೆ ಎಲ್ಲವನ್ನು ಫ್ರೈ ಮಾಡ್ಕೊಂಡು ಅದು ಫ್ರೈ ಆಗಲಿ. ಸೊ ಇಲ್ಲಿ 4 ರಿಂದ 5 ಸ್ಪೂನ್ ಅಷ್ಟು ಗೀಯನ್ನು ನೀವು ತಗೊಂಡಿದ್ದೀರಾ. ಸೊ ಈ ಒಂದು ರೆಸಿಪಿಯನ್ನು ನೀವು ಯಾವಾಗ ಕಲ್ತ್ರಿ ಮ್ಯಾಮ್? ನಾನು ನಿಮ್ದೇ ಓನ್ ಆಗಿ ರೆಸಿಪಿಯನ್ನ ಮಾಡ್ಕೊಂಡದ್ದು. ಓನ್ ರೆಸಿಪಿ. ಸೊ ಮನೆಯಲ್ಲೆಲ್ಲ ಬ್ರೇಕ್ಫಾಸ್ಟ್ಗೆಲ್ಲ ಬೇಕಾಗ್ತದೆ ಅಥವಾ ಮಧ್ಯಾಹ್ನದ ಲಂಚ್ ಟೈಮಲ್ಲೆಲ್ಲ ಇದನ್ನೊಂದು ರೆಸಿಪಿ ಮಾಡಿದ್ರೆ. ಸೊ ನನ್ನ ಮಗ ಸೊಸೆಗೆ ಭಾರಿ ಇಷ್ಟ ಇದು ಗೀ ರೈಸ್. ಅವಳೇ ಹೇಳಿದ್ದು ನೀವು ಇದು ಮಾಡಿ ಅಂತ. ನನ್ನ ಸೊಸೆ ಹೇಳಿದ್ದು ನೀವು ಗೀ ರೈಸ್ ಮಾಡಿ, ಒಳ್ಳೆ ಮಾಡ್ತೀರಿ ಅಂತ. ನಿಮಗೆ ಸೊಸೆ ಅಂದ್ರೆ ಸಪೋರ್ಟ್ ಅಂತ ಹೇಳ್ಬೋದು. ಓಕೆ, ಫಸ್ಟ್ ಜೀರಿಗೆ ಹಾಕ್ತೇನೆ. ಇಲ್ಲಿ ಎಷ್ಟು ಜೀರಿಗೆಯನ್ನು ಹಾಕ್ತಾ? 1 ಸ್ಪೂನ್. 1 ಸ್ಪೂನ್ ಅಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೀರಾ. ಜೀರಿಗೆ ಅದೊಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ. ಓಕೆ, ಸ್ವಲ್ಪ ಜೀರಿಗೆ ಅಂತ ಫ್ರೈ ಆದ ನಂತರ ಸಾಸಿವೆ. ಹೌದು, ಸಾಸಿವೆ ಒಟ್ಟಿಗೆ ಫ್ರೈ ಆಗ್ತದೆ. ಓಕೆ, ಸಾಸಿವೆ ಹಾಕ್ತೇನೆ ಸ್ವಲ್ಪ, ಅರ್ಧ ಚಮಚ. ಓಕೆ, ನೆಕ್ಸ್ಟ್ ಅದು ಸಿಡಿಬೇಕು. ಸಾಸಿವೆ ಸಿಡಿಬೇಕು. ಆಮೇಲೆ ಈರುಳ್ಳಿ. ಓಕೆ, ಸಾಸಿವೆ ಸಿಡಿದ ನಂತರ ಈರುಳ್ಳಿ ಹಾಕಿ ಫ್ರೈ ಮಾಡು. ಸ್ವಲ್ಪ ಈರುಳ್ಳಿ ಫ್ರೈ ಆಗಲಿಕ್ಕೆ ಸ್ವಲ್ಪ ಟೈಮ್ ಮತ್ತೆ ಬೇಗ ಆಗ್ತದೆ. ಸೊ ಇದೊಂದು ಬ್ರೇಕ್ಫಾಸ್ಟ್ ಕ್ವಿಕ್ ಆಗಿ ನಮಗೆ ಮಾಡೋದು. ಬ್ರೇಕ್ಫಾಸ್ಟ್ ಆಗಿರ್ಬೋದು, ಲಂಚ್ಗೆ ಆಗಿರ್ಬೋದು, 20 ಮಿನಿಟ್ಸ್ ಹೆಚ್ಚು, ಅದಕ್ಕಿಂತ ಹೆಚ್ಚು ಬೇಕಾಗುದಿಲ್ಲ. ಸೊ ನೀವು ಯೋಗ ಗುರುಗಳು ಅಂತ ಕೇಳಿಪಟ್ಟ, ನೀವು ಹೇಳಿದ್ರೆ ಯೋಗ ಗುರುಗಳು ಅಂತ ಹೇಳಿ. ಸೊ ನೀವು ಯೋಗ ಇದನ್ನೇ ಕಲ್ತಿದ್ರ? ನೀವು ಯೋಗ ಕಲ್ತಿದ್ದೇನೆ, ಕ್ಲಾಸ್ ಯೋಗ ಕಲ್ತಿದ್ದೆ. ಆಮೇಲೆ ನಾನು 2 ಕೋರ್ಸ್ ಮಾಡಿದೆ, PG ಡಿಪ್ಲೊಮಾ ಮತ್ತೆ MSc ಯೋಗದಲ್ಲಿ. ನಾನು BSc ಮಾಡಿದ್ದು ಕೆಮಿಸ್ಟ್ರಿಯಲ್ಲಿ. ಇದರಲ್ಲಿ ಯೋಗದಲ್ಲಿ PG ಡಿಪ್ಲೊಮಾ ಮತ್ತೆ MSc ಮಾಡಿದೆ. ಅದು ಡಿಸ್ಟಿಂಕ್ಷನ್ ಪಾಸ್. ಡಿಸ್ಟಿಂಕ್ಷನ್ ಪಾಸ್ ಆಗಿದ್ರೆ. ಸೊ ಹಾಗೆ ನೆಕ್ಸ್ಟ್ ನೀರುಳ್ಳಿ ಇಲ್ಲಿ ಎಷ್ಟು ಈರುಳ್ಳಿಯನ್ನು ತಗೊಂಡಿದ್ದೀರಾ? 2 ಮೀಡಿಯಂ ಸೈಜ್ ಇದೆ. 2 ಮೀಡಿಯಂ ಸೈಜ್. ಸೊ ನಿಮ್ಗೆ ಚಿಕ್ಕ ವಯಸ್ಸಿಂದಲೇ ಅಡುಗೆ ಎಲ್ಲ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇತ್ತಾ ಅಥವಾ ಮದುವೆ ಆದ್ಮೇಲೆ ಇಂಟ್ರೆಸ್ಟ್ ಆಯ್ತಾ? ಮದುವೆ ಆದ್ಮೇಲೆ ಆಕ್ಚುಲಿ ಹೆಣ್ಮಕ್ಳಿಗೆಲ್ಲ ಮುಂಚಿನ ಕಾಲದಲ್ಲಿ ಒಂದು ಟೈಮ್ ಇತ್ತು, ಚಿಕ್ಕ ವಯಸ್ಸಿಂದಲೇ ಅಡಿಗೆ ಕಲಿಬೇಕಾದ ಎಲ್ಲ. ಮನೆಯಲ್ಲಿ ಅಮ್ಮ ಅಕ್ಕ ಎಲ್ಲ ಇದ್ರು,
ಹಾಗೆ ಅವರೇ ಮಾಡ್ತಿದ್ರು, ನಾನು ಹೆಲ್ಪ್ ಮಾಡೋದು ಅವರಿಗೆ ಎಲ್ಲರಿಗೆ ಎಂತ ಸಹ. ನೀವು ಅಂದ್ರೆ ಕೊನೆಯವರ ನೀವು? ನಾನು ನನ್ಕಿಂತ ತಮ್ಮ ಇದ್ದೆ ನಂದು, ಓಕೆ. ನಾನು ಅವನಕ್ಕಿಂತ ಮೊದಲಿನ. ನಾವು 7 ಜನ ಮಕ್ಕಳು. 7 ಜನ ಮಕ್ಕಳಲ್ಲಿ ನೀವು 6ನೇವರು ಹಾಗೆ. ಸೊ ಮನೆಯಲ್ಲಿ ಹಿರಿಯ ಅಂದ್ರೆ ಅಕ್ಕನವರೆಲ್ಲ ಇರುವಾಗ ಅವರೇ ಅಡಿಗೆ ಮಾಡೋದು? ಅವರೇ ನಾವೆಲ್ಲ ಹೆಲ್ಪ್ ಮಾಡೋದು ಅಷ್ಟೇ. ಸೊ ಈಗ ಸಾಸಿವೆ ಸಿಡಿತಾ ಬಂತು, ಇನ್ನು ಈರುಳ್ಳಿ ಹಾಕೊಂಡು ಈರುಳ್ಳಿ ಹಾಕೋದು. 2 ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡಿ. ಹೌದು. ಇದು ಚೆನ್ನಾಗಿ ಫ್ರೈ ಆಗ್ಬೇಕು ತುಪ್ಪದಲ್ಲಿ. ಅದೆಲ್ಲ ಹಾಕ್ಬೇಕು ಅಂತ ಲವಂಗ. ಓಕೆ. ಸ್ವಲ್ಪ ಲವಂಗ. ಓಕೆ. ಫ್ರೈ ಆಗೋದಕ್ಕಿಂತ ಮುಂಚೆ ಹೌದು ಹಾಕ್ಬೇಕು. ಒಂದು ಚಕ್ಕೆ ಮತ್ತೆ 2 ಏಲಕ್ಕಿ. ಓಕೆ ಓಕೆ ಎಲ್ಲವನ್ನು ಹಾಕಬೇಕು. ನೆಕ್ಸ್ಟ್ ಏನು? ಮತ್ತೆ ಇದು ಬೆಳ್ಳುಳ್ಳಿ ಒಂದು 4 ಬೆಳ್ಳುಳ್ಳಿಯನ್ನು ಜಜ್ಜಿಟ್ಟಿದ್ದೀರಾ? ಜಜ್ಜಿಟ್ಟಿದೆ. ಹೌದು. ಮತ್ತೆ ಕರಿ ಲೀವ್ಸ್ ಹಾಕ್ತಾ ಇದ್ದೀರಾ? ಓಕೆ. ಸೊ ಎಲ್ಲ ಕೂಡ ಮಿಕ್ಸ್ ಆಗ್ಬೇಕು, ಫ್ರೈ ಆಗ್ಬೇಕು ಚೆನ್ನಾಗಿ. ಸೊ ಇದು ಇಷ್ಟರಿಂದ ಒಂದು ಎಷ್ಟು ಜನರಿಗೆ ಒಂದು ಗೀ ರೈಸ್ ತಿನ್ಬೋದು ಮ್ಯಾಮ್? ನೀವೆಷ್ಟು? ನಾವು ಇಷ್ಟು ಮಾಡ್ತೇನೆ ಅಲ್ಲ, ನಮ್ಗೆ ಇಬ್ಬರಿಗೆ, ನಾನು ಮತ್ತು ನನ್ನ ಹಸ್ಬೆಂಡ್ಗೆ 2 ಹೊತ್ತಿಗೆ ಬರ್ತದೆ. 2 ಹೊತ್ತಿಗೆ? 2 ಹೊತ್ತಿಗೆ. ಮತ್ತೆ ತುಂಬಾ ಪ್ರಮಾಣದಲ್ಲಿ ತಗೊಂಡ್ರೆ ವೇಸ್ಟ್ ಆಗುತ್ತೆ. ಹೌದು. ನಮ್ಗೆ ಇಬ್ಬರಿಗೆ ಅದೇ 2 ಹೊತ್ತು ಬರ್ತದೆ, ಸಾಕಾಗ್ತದೆ ನಮ್ಗೆ. ನಾವಿಬ್ಬರು ಇರೋದು. ಮಗ ಸೊಸೆ ಬರ್ತಾರೆ ಕೆಲವೊಮ್ಮೆ, ಅವ್ರು ಬಂದಾಗ ಜಾಸ್ತಿ ಮಾಡ್ಬೇಕಾಗ್ತದೆ. ಜಾಸ್ತಿ 2 ಹೊತ್ತಿಗೆ. ಯಾಕಂದ್ರೆ ನೀವು ಆಗ್ಲೇ ಹೇಳಿದ್ರಿ ಸೊಸೆ ಇದನ್ನೇ ಮಾಡಿ ಅಂತ. ಹೇಳಿದ್ರು ಸೊಸೆ ಅಡಿ ಮಾಡಿ ಇದನ್ನೇ ಮಾಡ್ತಾ ಇದ್ದೀರಾ. ಅವರಿಗೆ ತುಂಬಾ ಖುಷಿ ಆಗ್ಬಹುದು ನೀವು ಈ ಒಂದು ರೆಸಿಪಿಯನ್ನ ಮಾಡಿ. ಸೊ ನೀವು ನಾನ್ ವೆಜ್ ಪ್ರಿಯರಾ ವೆಜ್ ಪ್ರಿಯರಾ? ನಾನು ನಾನ್ ವೆಜ್, ನನ್ನ ಹಸ್ಬೆಂಡ್ ವೆಜ್. ಓಕೆ. ಸೊ ಹಸ್ಬೆಂಡ್ ನಾನ್ ವೆಜ್ ತಿನ್ನೋದೇ ಇಲ್ವಾ? ಇಲ್ಲ, ಅವರು ಮೊದಲು ತಿಂತಿದ್ರು ಸ್ವಲ್ಪ, ಆದ್ರೆ ಈಗ 4-5 ವರ್ಷದಿಂದ ಬಿಟ್ಟಿದ್ದಾರೆ. ಕಂಪ್ಲೀಟ್ ಬಿಟ್ರು. ಸೊ ನೀವು ಅಂದ್ರೆ ಈಗ ಯೋಗ ಟೀಚರ್ಸ್ ಆದ್ರಿಂದ ಈ ಹೆಲ್ತ್ ಬಗ್ಗೆ ತುಂಬಾ ಜಾಸ್ತಿಯಾಗಿ ಕಾನ್ಸಂಟ್ರೇಷನ್ ಮಾಡ್ತೀರಾ ನೀವೆಲ್ಲ, ಅದರ ಫುಡ್ ಆಗಿರ್ಬೋದು ಇದ್ರ ಬಗ್ಗೆ ಎಲ್ಲ ತುಂಬಾ ಕಾನ್ಸಂಟ್ರೇಷನ್. ಹಾಗಿರುವಾಗ ಈ ಒಂದು ಚಿಕನ್ ರೆಸಿಪಿ ಆಗಿರೋದು, ನಾನ್ ವೆಜ್ ಆಗಿರೋದು ಹೇಗೆ ನೀವು ಮೇಂಟೈನ್ ಮಾಡ್ತೀರಾ? ಹೆಚ್ಚು ನಾನ್ ವೆಜ್ ತಿನ್ನೋದಿಲ್ಲ. ಹೆಚ್ಚು ನಾನ್ ವೆಜ್ ತಿನ್ನೋದಿಲ್ಲ, ವೀಕ್ಲಿ ಒನ್ಸ್ ಅಂತಲೇ ಇಲ್ಲ, ವೀಕ್ಲಿ ಒನ್ಸ್ ಸಹ ಇಲ್ಲ. ಯಾರು ಗೆಸ್ಟ್ ಬಂದ್ರೆ ಮಾತ್ರ, ಮಕ್ಕಳು ಬಂದ್ರೆ, ಮಗ ಸೊಸೆ ಬಂದ್ರೆ, ಆತರ ಏನಾದ್ರೂ ಇದ್ರೆ ಮಾತ್ರ. ಮಕ್ಳು ಇಷ್ಟ ಪಡ್ತಾರ? ಅವರಿಗೆ ಇಷ್ಟ. ತುಂಬಾ ಇಷ್ಟ ಪಡ್ತಾರೆ. ಮಗ ಸೊಸೆಗೆ ಇಷ್ಟ. ಅವಳು ಸೊಸೆ ಆದ್ರೆ ನಾನು ಮಗಳಂತಲೇ ನಾವು ಮಾಡಿದ್ದೇವೆ ಅವಳನ್ನು. ಖಂಡಿತ. ಈಗ ಅಂದ್ರೆ ಆತರನೇ ಟ್ರೀಟ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಇರತ್ತೆ ಒಂದು. ಯಾಕಂದ್ರೆ ಅವಳು ಬಂದ ಮೇಲೆ ನಂಗೆ ಮರ್ತೆ ಹೋಗಿದೆ ನಂಗೆ ಮಗಳಿಲ್ಲ ಅಂತ, ಆ ತರ ಆಗಿದ್ದಾಳೆ. ಅಷ್ಟು ಪ್ರೀತಿ ಕೊಡ್ತಾರೆ, ನೀವು ಕೂಡ ಅಷ್ಟು ಪ್ರೀತಿ ಮಾಡಿದ್ರಿಂದ ಅವರು ಕೂಡ ನಿಮ್ಗೆ ಒಂದು ಮಗಳಾಗಿದ್ದಾರೆ. ಸೊ ಇದೊಂದು ಎಷ್ಟು ನಿಮಿಷ ಈ ಒಂದು ಇದರಲ್ಲಿ ಫ್ರೈ ಆಗ್ಬೇಕು ಗೀಯಲ್ಲಿ? ಇದು ಸ್ವಲ್ಪ ಕೆಂಪಾಗ್ಬೇಕು. ಈರುಳ್ಳಿ ಕೆಂಪಾಗ್ಬೇಕು. ನೆಕ್ಸ್ಟ್ ಏನಾದ್ರು ಪೌಡರ್ ಅಲ್ಲಿ ಹಾಕಿ ಅದು ಮತ್ತೆ ಲಾಸ್ಟಿಗೆ ಹಾಕಿ. ಇದೊಂದು ನೀರುಳ್ಳಿ ಒಂದು ಫ್ರೈ ಆದ್ರೆ ಏನು ಹೊಸ ಏನಾದರೂ ಡಿಶ್ ಅನ್ನ ನೀವು ಟ್ರೈ ಮಾಡ್ತಾ ಇರ್ತೀರಾ ನೀವು ಮನೆಯಲ್ಲಿ? ಯಾವ್ದಾದ್ರು ಸ್ವೀಟ್ಸ್ ಆಗಿರ್ಬೋದು ಏನಾದ್ರು ಮಾಡ್ತಾ ಇರ್ತೇನೆ. ನೀವಾಗೆ ಟ್ರೈ ಮಾಡ್ತಾ ಇರ್ತೀರಾ ಅಥವಾ ಯೂಟ್ಯೂಬ್ ಅನ್ನ ನೋಡಿ ಏನಾದ್ರು? ಯೂಟ್ಯೂಬ್ ಇದು ನಾನು ಕಡಿಮೆ ನೋಡೋದು, ನಾನು ನಂದೇ ಓನ್ ಮಾಡೋದು ಎಲ್ಲ. ಮೆಂತ್ಯ ಮದ್ದು. ಮೆಂತ್ಯ ಮದ್ದು ಅದೆಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಶಂಕರಪಾಳಿ ಅದೆಲ್ಲ ಮಾಡ್ತೇನೆ, ಸಿಹಿದ್ದು. ನೀವು ಏನೇ ರೆಸಿಪಿ ಮಾಡಿದ್ರೆ ನಿಮ್ಮ ಮನೇಲಿ ತುಂಬಾ ಇಷ್ಟಪಟ್ಟು ತಿಂತಾರಾ? ಎಲ್ಲರಿಗೂ ಇಷ್ಟ ಆಗ್ತದೆ. ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ನಿಮ್ ಸೊಸೆ ಕೂಡ ಏನಾದ್ರು ರೆಸಿಪಿಯನ್ನು ಮಾಡ್ತಾ ಇರ್ತಾಳೆ? ಅವಳು ಮಾಡ್ತಾಳೆ. ಅವಳು ಮಾತ್ರ ಯೂಟ್ಯೂಬ್ ನೋಡಿ ಒಳ್ಳೆ ಅಡಿಗೆ ಮಾಡ್ತಾಳೆ ಮಾತ್ರ. ಅವಳು ಸಹ ಅವಳು ನನ್ಕಿಂತ ಒಳ್ಳೆ ಅಡಿಗೆ ಮಾಡ್ತಾಳೆ. ಸೊ ಇಲ್ಲೂ ಕೂಡ ನೀವು ಸೊಸೆಯನ್ನು ಬಿಟ್ಕೊಡ್ತಾ ಇಲ್ಲ. ಓಕೆ. ಯೂಟ್ಯೂಬ್ ಇದರಿಂದ ಒಂದು ಹೆಲ್ಪ್ ಆಯ್ತು ಅಂತ. ಯೂಟ್ಯೂಬ್ ಅಲ್ಲಿ ಎಲ್ಲ ನೋಡ್ಕೊಂಡು ಹೌದು ತುಂಬಾ ಜನ ರೆಸಿಪಿಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಯಾರು ಕೂಡ ಈಗ ಜಾಸ್ತಿಯಾಗಿ ಮದುವೆಗಿಂತ ಮುಂಚೆ ಯಾರಿಗೂ ರೆಸಿಪಿ ಗೊತ್ತಿರಲ್ಲ. ಆದ್ರೆ ಏನು ಯೂಟ್ಯೂಬ್ ಇದ್ರಿಂದ ಎಲ್ಲರಿಗೂ ಗೊತ್ತಿಲ್ಲ ಅಂತ ಹೇಳಿಕ್ ಆಗುದಿಲ್ಲ, ಎಲ್ರು ಕಲಿತಾ ಹೋಗ್ತಾರೆ. ನಾವೆಲ್ಲ ಮೊದ್ಲು ಹೇಗೆ ಯಾರಾದ್ರೂ ಅಡಿಗೆ ಮಾಡಿದೆ ಎಂತ ಮಾಡಿದೆ ಅಂತ ಹೇಳಿದ್ರೆ ಅದು ಹೇಗೆ ಮಾಡುದು ಕೇಳುದು ಅವ್ರ ಹತ್ರ. ಅವ್ರು ಹೇಳ್ತಾರಲ್ಲ ಹಾಗೆ ಬಂದು ಮನೆಯಲ್ಲಿ ಮಾಡುದು. ಮತ್ತೆ ಅದನ್ನ ಎಂತ ಎಕ್ಸ್ಟ್ರಾ ಎಲ್ಲ ಹಾಕಿ
ಅದು ಮಾಡುದು. ಏನಾದ್ರೂ ನಮ್ಮ ಹಾ, ಸ್ಟೈಲ್ ನಮ್ಮ ಏನಾದ್ರೂ style ಅಲ್ಲಿ ಸೇರಿಸ್ಕೊಳ್ಳೋದು. ಮಾಡುದು. ಈಗೆಲ್ಲ ಯೂಟ್ಯೂಬ್ ಅಲ್ಲಿ ಬಂದಿದೆ ಅಲ್ಲ, ಯೂಟ್ಯೂಬ್ ಅಲ್ಲೇ ನೋಡ್ಕೊಂಡು ಮಾಡ್ತಾರೆ. ಇನ್ನಾಯ್ತು, ಖಾಲಿ ಅದು ಅಕ್ಕಿ ಹಾಕಿದ್ರೆ ಒಂದು ಅರಸಿನ ಪೌಡ್ರ್ ಹಾಕುದು, ಹಳದಿ ಪೌಡ್ರ್ ಮತ್ತೆ ಒಂಚೂರು. ಮತ್ತೆ ಬಾಸ್ಮತಿ ಆಗಿರೋದ್ರಿಂದ ತುಂಬ ಬೇಗ ಬೇಗ ಬೇಯ್ತದೆ. ಹೌದು, ಒಂಚೂರು ಅರಸಿನ ಪೌಡರ್ ಇಷ್ಟೇ, ಕಾಲು ಸ್ಪೂನ್ ಇದೊಂದು ಸ್ಪೆಷಲ್. ಇದೊಂದು ಸಾಂಬಾರ್ ಪೌಡ್ರ್, ಯಾವ್ದಾದ್ರು ಸಾಂಬಾರ್ ಪೌಡ್ರ್ ಹಾಕಿದ್ರೆ ಏನು ಬೇಕಂತಿಲ್ಲ ತಿನ್ನಲಿಕ್ಕೆ. ಇದರಲ್ಲಿ ಒಳ್ಳೇದು, ಒಂದು ಟೇಸ್ಟ್ ಹೆಚ್ಚಾಗ್ತದೆ ಇದರಿಂದ. ಸಾಂಬಾರ್ ಪೌಡರ್ ಇಂದ ಟೇಸ್ಟ್ ಹೆಚ್ಚಾಗುತ್ತೆ. ಹೌದು ಹೌದು, ನಾವೆಲ್ಲೂ ಕೇಳಿಲ್ಲ ಗೀ ರೈಸಿಗೆ ಸಾಂಬಾರ್ ಪೌಡರ್ ಹಾಕೋದು. ಇದು ನಿಮ್ದೇ? ನಾನು ಇದು ಸ್ಪೆಷಲ್ ನಾನು ಮಾಡಿದ್ದು. ಓಕೆ, ಹಾಕ್ತೇನೆ. ಈ ಅಕ್ಕಿಯೆಲ್ಲ ನಿಮ್ಗೆ ಏನಾದ್ರೂ ನೆನೆಸಿಟ್ಟಿದ್ದೇನೆ. ಮಾತ್ರವ ನೆನೆಸಿಟ್ಟಿದ್ದೀರಾ? ನೆನೆಸಿಟ್ಟಿದ್ದೇನೆ. ಎಷ್ಟು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೀರಾ ನೀವು? 1 ಗಂಟೆ. 1 ಗಂಟೆ ಕಾಲ ನೆನೆಸಿಟ್ಟಿದ್ದೀರಾ. 1 ಗಂಟೆ ಕಾಲ ನೆನೆಸಿಟ್ರೆ ಆಗ್ತದೆ ಅಂತ. ಹಾಂ, ನೆನೆಸಿ ಇಡ್ಬೇಕು, ಇಲ್ಲದ್ರೆ ಅದು ಉದುರಾಗಿ ಬರೋದಿಲ್ಲ. ನೀವು ಮಕ್ಕಳಿಗೆಲ್ಲ ಯೋಗ ಏನಾದರೂ ಕಲಿಸ್ಕೊಡ್ತೀರಾ ಅಥವಾ ನೀವೇ ಯೋಗ ಕಲ್ತದ್ದು ಮಾತ್ರ? ಅವರಿಗೆಲ್ಲ ಮಕ್ಕಳಿಗೆ ಕಲೀಲಿಕ್ಕೆ ಜಾಬ್ ಅಲ್ಲಿ ಇದ್ದಾರಲ್ಲ, ಇಬ್ಬರು ಸಹ ಜಾಬ್ ಅಲ್ಲಿ ಇದ್ದಾರೆ. ಹಾಗಲ್ಲ, ಈಗ ಯೋಗ ಟೀಚ್ ಎಲ್ಲ ಮಾಡ್ತೀರಾ? ಹಾ, ನಾನು ಬೇಗ ಕಲಿಸ್ತೇನೆ. ನನ್ನ ಬಿಲ್ಡಿಂಗ್ ಅಲ್ಲಿ ಯೋಗ ಕ್ಲಾಸ್ ಉಂಟು 9 to 10 ಬೆಳಿಗ್ಗೆ. ಮತ್ತೆ ಆನ್ಲೈನ್ಸ್ ಉಂಟು, ಆಫ್ಲೈನ್ಸ್ ಉಂಟು, ಆನ್ಲೈನ್ಸ್ ಉಂಟು. ತುಂಬಾ ಜನ ಇದ್ದಾರೆ ಶಿಷ್ಯಂದಿರು. ಹೌದು. ಸೊ ಈಗಲೇ ಒಂದು ಘಮ ಬರ್ತಾ ಇದೆ. ಅವತ್ತು ಒಂಥರ ಮಕ್ಕಳಾಗಿ ಖಂಡಿತ ಖಂಡಿತ ಮಕ್ಕಳಾಗಿ ಮಾಡ್ತಾರೆ. ಹೇಳುದು ಟೀಚರ್ ನಮ್ಗೆ ಚಾಕ್ಲೇಟ್ ತನ್ನಿ ಆಯ್ತು ನಾಳೆ, ಇವತ್ತು ಸಹ ಹೇಳಿದ್ರು. ಗಮ್ಮತ್ತುಂಟು ಅವರದ್ದು. ಗೀ ರೈಸ್ ಇದು ತುಂಬಾ ಘಮ ಬರ್ತಾ ಇದೆ. ನಿಮ್ಮ ಫ್ಲಾಟ್ ಅವರಿಗೆಲ್ಲ ಗೊತ್ತಾಗ್ತದೆ ಅನ್ಸುತ್ತೆ ಇಲ್ಲಿ ಏನಾದ್ರೂ ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಖಂಡಿತ ಆ ತುಪ್ಪದ ಫ್ಲೇವರ್ ಏನು ಅಥವಾ ಈರುಳ್ಳಿ ಏನು ನೀವು ಫ್ರೈ ಮಾಡಿದ್ದೀರಾ, ತುಂಬಾ ಚೆನ್ನಾಗಿ ಗೊತ್ತಾಗ್ತಾ ಇದೆ ಫ್ಲೇವರ್. ಸಾಲ್ಟ್, ನೆಕ್ಸ್ಟ್ ಲಾಸ್ಟಿಗೆ ಸಾಲ್ಟ್ ಅನ್ನು ಹಾಕುವಂಥದ್ದು. ನೀವು ಇಲ್ಲಿ ಎಷ್ಟು ಸಾಲ್ಟ್ ಅನ್ನು ತಗೊಳ್ತಾ ಇದ್ದೀರಾ? ಅದಕ್ಕೆ ಅಂದ್ರೆ ಎಷ್ಟು ಬೇಕಾದಷ್ಟು, ರುಚಿಗೆ ತಕ್ಕಷ್ಟು. ರುಚಿಗೆ ತಕ್ಕಷ್ಟು. ಈಗ ಒಂದು ಅರ್ಧ ಸ್ಪೂನ್, ಮುಕ್ಕಾಲು ಸ್ಪೂನ್ ಬೇಕಾಗ್ತದೆ. ಮುಕ್ಕಾಲು ಸ್ಪೂನ್ ಅಷ್ಟು ತಗೊಳ್ತಾರೆ. ಮತ್ತೆ ನೋಡುವ ಅಕ್ಕಿಗೆ ಹೌದು ಬೇಕಾದಷ್ಟು. ಆಮೇಲೆ ನಾನು ಯಾವ ಸ್ಪೂನ್ ಯೂಸ್ ಮಾಡೋದು ಬೇರೆ, ಅದರಲ್ಲಿ ಕರೆಕ್ಟ್ ನೀರು. ಇದು 2 ಕಪ್ ಇದು ಅಕ್ಕಿ ಉಂಟು, ಅದಕ್ಕೆ 4 ಕಪ್. 4, ಅದಕ್ಕಿಂತ ಡಬಲ್ ತಗೊಳ್ಬೇಕು. ಡಬ್ಬ ತಗೊಳ್ಳಿ. ಮೂರು ವಿಸಿಲ್ ಈಗ ಆಗ್ತದೆ. ಸವಿಯಲು ಸಿದ್ಧ. ರುಚಿ ರುಚಿಯಾದ ಗೀ ರೈಸ್ ಅನ್ನ ನಮಗೋಸ್ಕರ ಮಾಡಿಕೊಟ್ಟಿದ್ದೀರಾ ವೀಕ್ಷಕರೇ. ನಾನು ಇದನ್ನ ಟೇಸ್ಟ್ ಮಾಡಿ ನೋಡ್ತೇನೆ ನಿಮ್ಗೆ, ಯಾಕಂದ್ರೆ ನಾನು ಆಗ್ಲಿಂದ ಕಾಯ್ತಾ ಇದ್ದೇನೆ ಸೊ ಗೀ ರೈಸ್ ಹೇಗಿರುತ್ತೆ ಅಂತ. ನಾನು ಇದನ್ನ ಟೇಸ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಹೇಗೆ ಗೀ ರೈಸ್ ಅನ್ನ ಮಾಡ್ಕೊಂಡು ಬಂದ್ವಿ ಅಂತ ಒಮ್ಮೆ ರೀಕ್ಯಾಪ್ ಅನ್ನ ನೋಡ್ಕೊಂಡು ಬರೋಣ. ಗೀ ರೈಸ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ತುಪ್ಪ 4 ರಿಂದ 5 ಚಮಚ, ಈರುಳ್ಳಿ 2, ಬಾಸ್ಮತಿ ಅಕ್ಕಿ 2 ಕಪ್, ಬೇವು ಸೊಪ್ಪು ಸ್ವಲ್ಪ, ಬೆಳ್ಳುಳ್ಳಿ 4 ಎಸಳು, ಜೀರಿಗೆ 1 ಚಮಚ, ಸಾಸಿವೆ ಅರ್ಧ ಚಮಚ, ಲವಂಗ 8,
ಚಕ್ಕೆ 1 ತುಂಡು, ಏಲಕ್ಕಿ 2, ಅರಿಶಿನ 1/4 ಚಮಚ, ಸಾಂಬಾರು ಹುಡಿ 1/4 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು. ಗೀ ರೈಸ್ ಮಾಡುವ ವಿಧಾನ: ಮೊದಲು ಒಲೆ ಹಚ್ಚಿ ನಂತರ ಒಲೆಯ ಮೇಲೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ 4 ರಿಂದ 5 ಚಮಚದಷ್ಟು ತುಪ್ಪವನ್ನು ಹಾಕಿ ಅದು ಕಾದ ನಂತರ ಅದಕ್ಕೆ 1 ಚಮಚದಷ್ಟು ಜೀರಿಗೆ, ಅರ್ಧ ಚಮಚ ಸಾಸಿವೆಯನ್ನು ಹಾಕಿ ಸಾಸಿವೆ ಸಿಡಿದ ಮೇಲೆ ಸಣ್ಣಗೆ ತುಂಡರಿಸಿದ 2 ಈರುಳ್ಳಿಯನ್ನು ಹಾಕಿ ನಂತರ 8 ಲವಂಗ, 1 ತುಂಡು ಚಕ್ಕೆ, 2 ಏಲಕ್ಕಿ, ಜಜ್ಜಿದ 4 ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು ಸ್ವಲ್ಪ ಹಾಕಿ ಈರುಳ್ಳಿ ಕಂದು ಬಣ್ಣ ಬರುವವರೆಗೆ ಕೈಯಾಡಿಸಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ಮೇಲೆ 1/4 ಚಮಚ ಅರಿಶಿನ ಹುಡಿ, 1/4 ಚಮಚ ಸಾಂಬಾರು ಹುಡಿ ಮತ್ತು ಚೆನ್ನಾಗಿ ನೀರಿನಲ್ಲಿ ತೊಳೆದು 1 ಗಂಟೆಗಳ ಕಾಲ ನೆನೆಸಿಟ್ಟ 2 ಕಪ್ ಬಾಸ್ಮತಿ ಅಕ್ಕಿಯನ್ನು ಹಾಕಿ ನಂತರ 4 ಕಪ್ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರ್ ಮುಚ್ಚಿಡಿ 3 ವಿಷಲ್ ಕೂಗಿಸಿ. ಕುಕ್ಕರ್ ತಣ್ಣಗಾದ ನಂತರ ಮುಚ್ಚಳವನ್ನು ತೆರೆದು ಒಂದು ಪ್ಲೇಟ್ಗೆ ಸರ್ವಿಂಗ್ ಮಾಡಿದರೆ ರುಚಿಯಾದ ಗೀ ರೈಸ್ ಸವಿಯಲು ಸಿದ್ಧ. ವೀಕ್ಷಕರೇ, ಟೇಸ್ಟ್ ಮಾಡುವ ಗೀ ರೈಸ್ ಹೇಗಿದೆ ಅಂತ ಹೇಳಿ. ತುಂಬ ಚೆನ್ನಾಗಿ ಟೇಸ್ಟ್ ಬಂದಿದೆ. ಇದಕ್ಕೆ ಯಾವುದೇ ರೀತಿಯ ಪದಾರ್ಥನೇ ಬೇಕಂತಿಲ್ಲ. ಆಕ್ಚುಲಿ ತುಂಬಾ ಚೆನ್ನಾಗಿ ಆಗಿದೆ. ಚಿಕನ್ಗೆ ಒಳ್ಳೇದಾಗ್ತದೆ, ಚಿಕನ್ಗೆ ಗೀಯ ಫ್ಲೇವರ್ ಕೂಡ ಗೊತ್ತಾಗ್ತಾ ಇದೆ. ಅಂಡ್ ನೀವೇನು ಜೀರಿಗೆಲ್ಲ ಹಾಕಿದ್ರೆ ಫ್ಲೇವರ್ ಕೂಡ ಗೊತ್ತಾಗ್ತಾ ಇದೆ. ತುಂಬಾ ಚೆನ್ನಾಗಿದೆ ವೀಕ್ಷಕರೇ. ಸಿಂಪಲ್ ಆಗಿ ಹಾಗೆ ತುಂಬಾ ಕ್ವಿಕ್ ಆಗಿ ಮಾಡುವಂತಹ ಗೀ ರೈಸ್ ಅನ್ನ ನಮಗೋಸ್ಕರ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಮ್ಯಾಮ್, ನಿಮಗೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಾವಿಷ್ಟು ದೂರ ನಿಮ್ಮ ಮನೆ ತನಕ ಹುಡ್ಕೊಂಡು ಬಂದ್ವಿ. ಆ್ಯಂಡ್ ನಮಗೋಸ್ಕರ ತುಂಬ ರುಚಿಯಾದಂತಹ ಗೀ ರೈಸನ್ನು ಮಾಡಿಕೊಟ್ರಿ. ಆ್ಯಂಡ್ ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ. ಆ್ಯಂಡ್ ನಿಮಗೋಸ್ಕರ ನಮ್ಮ ಅಭಿಮತ ವಾಹಿನಿ ಕಡೆಯಿಂದ ಒಂದು ಗೌರವ ಸ್ಮರಣಿಕೆ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ರುಚಿಯಾದ ಅಡುಗೆಯನ್ನು ಮಾಡಿಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟೊಂದು ರುಚಿಯಾದ ಅಡುಗೆಯನ್ನು ಮಾಡಿಕೊಟ್ರು ಅಂತ ಹೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ತುಂಬ ಅಂದರೆ ತುಂಬಾ ಟೇಸ್ಟಿ ಆಗಿರುತ್ತೆ. ನೀವಂತೂ ಖಂಡಿತವಾಗ್ಲೂ ತುಂಬ ಇಷ್ಟಪಟ್ಟು ತಿಂತೀರಾ ನೀವು ಇದನ್ನು. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೊಂದು ಸ್ಪೆಷಲ್ ರೆಸಿಪಿ ಜೊತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಭಿಮತ. ಇದು ಜನಮನದ ನಾಡಿಮಿಡಿತ. ನಮಸ್ಕಾರ.